ಒಂದ್ ವೇಳೆ ಪೊಲೀಸರು ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಾಗ ಈ 5 ಸನ್ನಿವೇಶದೊಳಗ ಅವ್ರಿಗೆ ನೀವು ಹೇಳ್ಬೋದು ನೋ ಅಂತ ಹೇಳಿ, ಅಂದ್ರ ನಮ್ಮನ್ನ ಅರೆಸ್ಟ್ ಮಾಡಕ್ ಬರಂಗಿಲ್ರಿ ನಿಮ್ಗೆ ಅಂತ ಹೇಳಿ. ಅದ್ ಯಾವ್ದು ಅಂತಂದ್ರ, ಮೊದಲನೇದು, ಯಾವುದೇ ವಾರಂಟ್ ಇಲ್ದ ಅವ್ರ ನಿಮ್ಮ ಮನೆಯೊಳಗ್ ನುಗ್ಗಿ ನಿಮ್ಮನ್ನ ಅರೆಸ್ಟ್ ಮಾಡಕತ್ತಾರಪ್ಪ ಅಂದ್ರ ಅಲ್ಲಿ ಯಾವ್ದು ಸೀರಿಯಸ್ ಕ್ರೈಮ್ ಇಲ್ಲ ಅಂದ್ರ ನೀವು ಅವರಿಗೆ ನೋ ಅಂತ ಹೇಳ್ಬೋದು. ಯಾಕಂದ್ರ ವಾರಂಟ್ ಇಲ್ದ ನಿಮ್ಮನ್ನ ಅರೆಸ್ಟ್ ಮಾಡಕ್ ಬರಂಗಿಲ್ಲ. ಒಂದ್ ವೇಳೆ ಅವರು ನಿಮ್ಮಿಂದ ನಿಮ್ಮ ಫೋನ್ ಅಥವಾ ನಿಮ್ಮ ಪಾಸ್ವರ್ಡ್ ಅನ್ನ ಕೇಳಿದ್ರ ನೀವು ಅವ್ರಿಗೆ ನೋ ಅಂತಾನೆ ಹೇಳ್ಬೋದು. ಯಾಕಂದ್ರ ಆರ್ಟಿಕಲ್ ಅಂದ್ರೆ ಅನುಚ್ಛೇದ 20(3) ಪ್ರಕಾರ ಯಾವುದೇ ಕೋರ್ಟ್ ಆರ್ಡರ್ ಇಲ್ಲ ನೀವು ನಿಮ್ಮ ಫೋನ್ ಅಥವಾ ನಿಮ್ಮ ಫೋನ್ ಪಾಸ್ವರ್ಡ್ ಅನ್ನು ಅವ್ರಿಗೆ ನೀಡೋ ಅವಶ್ಯಕತೆ ಇಲ್ಲ. ಇನ್ನು ಮೂರನೇದಾಗಿ, ಯಾವುದೇ ಲಿಖಿತ ನೋಟಿಸ್ ಇಲ್ದ ನಿಮ್ಮನ್ನ ಅವ್ರು ಪೊಲೀಸ್ ಸ್ಟೇಷನ್ ಕರ್ಸಾಕತಿದ್ರ ಅಂದ್ರ ನೀವು ಅಲ್ಲಿನೂ ನೋ ಅಂತಾನೆ ಹೇಳ್ಬೋದು. ಅದ್ ಯಾಕಂದ್ರ ಭಾರತೀಯ ನ್ಯಾಯ ಸುರಕ್ಷಾ ಸಂಹಿತೆಯ ಪ್ರಕಾರ ಸೆಕ್ಷನ್ 179 ಪ್ರಕಾರ ಇಲ್ಲಿ ಯಾವುದೇ ಲಿಖಿತ ನೋಟಿಸ್ ಇಲ್ದ ನಿಮ್ಮ ಅವ್ರ ಸ್ಟೇಷನ್ ಕರ್ಸಾಕ್ ಬರಂಗಿಲ್ಲ. ಒಂದ್ ವೇಳೆ ಲಿಖಿತ ನೋಟಿಸ್ ಕೊಟ್ಟಿರ್ಲಿಕ್ಕಂದ್ರೆ ನೀವು ಹೋಗೋ ಅವಶ್ಯಕತೆನೂ ಇರಂಗಿಲ್ಲ. ಇನ್ನು 4ನೇದಾಗಿ, ನೀವು ಮಾಡಿದ ಅಪರಾಧ ಬೇಲೆಬಲ್ ಅಂದ್ರೆ ಬೇಲ್ ಸಿಕ್ಕಂತದಾಗಿತ್ತಂದ್ರ ಅಲ್ಲಿ ಮತ್ತು ನೀವು ಅರೆಸ್ಟ್ ಮಾಡಕ್ ಬಂದ್ರಂದ್ರ ನೀವು ಅವ್ರಿಗೆ ನೋ ಅಂತಾನೆ ಹೇಳ್ಬೇಕು. ಯಾಕಂದ್ರ ಭಾರತೀಯ ನ್ಯಾಯ ಸುರಕ್ಷಾ ಸಂಹಿತೆಯ ಪ್ರಕಾರ 478 ಸೆಕ್ಷನ್ ಪ್ರಕಾರ ನಿಮ್ಮನ್ನ ಅವ್ರು ಅರೆಸ್ಟ್ ಮಾಡಕ್ ಬರಂಗಿಲ್ಲ. ನಿಮ್ಗೆ ಸಿಕ್ಕಿರೋ ಬೇಲಿನ ಪ್ರಕಾರ ಅವ್ರ ನಿಮ್ಮನ್ನ ಅರೆಸ್ಟ್ ಮಾಡಕ್ ಬರಂಗಿಲ್ಲ. ಇನ್ನು 5ನೇದಾಗಿ ಹೇಳ್ಬೇಕಂದ್ರ, ಒಂದ್ ವೇಳೆ ಅಪರಾಧಿ ಮಹಿಳಾ ಆಗಿರ್ತಾಳಪ್ಪ, ಅಂದ್ರ ಹೆಣ್ಮಗಳಾಗ್ಯಾಳ, ಆ ಹೆಣ್ಮಗಳನ್ನ ಅರೆಸ್ಟ್ ಮಾಡೋದಕ್ ಬರ್ಬೇಕಂದ್ರ ಅಲ್ಲಿ ಒಬ್ರು ಮಹಿಳಾ ಪೊಲೀಸ್ ಅಧಿಕಾರಿ ಇರ್ಬೇಕಲ್ಲಿ. ಅವಾಗ ಮಾತ್ರ ಅವ್ರನ್ನ ಅರೆಸ್ಟ್ ಮಾಡಕ್ ಬರ್ತೈತಿ. ಇಲ್ಲ ಅಂದ್ರ ಮಹಿಳಾ ಅಧಿಕಾರಿ ಇರ್ಲಿಕ್ಕಂದ್ರ ಆ ಮಹಿಳಾ ಅಪರಾಧಿನ ನೀವು ಅರೆಸ್ಟ್ ಮಾಡಕ್ ಬರಂಗಿಲ್ರಿ ಅಂತ ಹೇಳ್ಬೋದು. ಯಾಕಂದ್ರ ಭಾರತೀಯ ನ್ಯಾಯ ಸುರಕ್ಷಾ ಸಂಹಿತೆ 43 ಪ್ರಕಾರ ಸೆಕ್ಷನ್ 43 ಪ್ರಕಾರ ಎಲ್ಲಿ ಮಹಿಳಾ ಅಪರಾಧಿ ಇರ್ತಾಳ ಅಲ್ಲಿ ಒಬ್ಬ ಮಹಿಳಾ ಪೊಲೀಸ್ ಅಧಿಕಾರಿ ಇರಬೇಕು. ಅವಾಗ ಮಾತ್ರ ಅವರನ್ನ ಅರೆಸ್ಟ್ ಮಾಡಕ್ ಬರ್ತೈತಿ. ಒಂದ್ ವೇಳೆ ಅಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿ ಇರ್ಲಿಕ್ಕಂದ್ರ ಆ ಮಹಿಳಾ ಅಪರಾಧಿ ನನ್ನ ನೀವು ಅರೆಸ್ಟ್ ಮಾಡಕ್ ಬರಂಗಿಲ್ರಿ ಅಂತ ಹೇಳ್ಬೋದು. ಧನ್ಯವಾದ.